ಇನ್ನೇನು ಕೆಲವೊಂದು ತಿಂಗಳೊಳಗಾಗಿ ಎಕ್ಸಾಮ್ ಬರ್ತಾ ಇದೆ. ಶಾಲೆ ಎಕ್ಸಾಮ್ ಆಗಲಿ, ಮದ್ರಸದ ಎಕ್ಸಾಮ್ ಆಗಲಿ, ಮಕ್ಕಳು ತುಂಬ ಟೆನ್ಷನ್ನಲ್ಲಿರ್ತಾರೆ. ಕೆಲವೊಮ್ಮೆ ಈ ಒಂದು ಟೆನ್ಷನ್ನ ಭಯದ ಕಾರಣ ಅವರು ಕಲಿತದ್ದನ್ನು ಮರೆಯುವಂತಹ ಪರಿಸ್ಥಿತಿ ಇದೆ. ನಾವು ಮರೆತಂತಹ ವಿಷಯ ನಮಗೆ ನೆನಪಾಗಲಿಕ್ಕಾಗಿ ಒಂದು ಮಾರ್ಗ ಇದೆ, ಅದನ್ನು ಹೇಳ್ತೇನೆ. ಮರೆತು ಹೋಗುವಂತಹ ತೊಂದರೆ ನಮಗಿದೆ ಅಲ್ವಾ? ಏನಾದರೂ ಒಂದು ವಿಷಯ ನಾವು ಕಲಿತ್ರೆ ಅದು ಮರೆತು ಹೋಗೋದು. ಅದೇ ರೀತಿ ನಾವು ಮಾತನಾಡುವಂತಹ ಸಮಯದಲ್ಲಿ ಕೆಲವೊಂದು ವಿಷಯ ನಮಗೆ ಹೇಳಲಿಕ್ಕೆ ಸಿಗದೆ ನಾವು ಮರೆತು ಹೋಗುವಂತಹ ಒಂದು ಪರಿಸ್ಥಿತಿ ನಾವು ಅನುಭವಿಸಿರ್ತೇವೆ ಅಲ್ವಾ? ಹೌದು. ನಾನು ಕಲಿಯುವಂತಹ ಸಮಯದಲ್ಲಿ ಉಸ್ತಾದರ ಬಳಿ ಉಸ್ತಾದ್ ಕೂಡ ಕೆಲವೊಂದು ವಿಷಯ ನಮ್ಮ ಹತ್ರ ಹೇಳುವಾಗ ಅದು ನೆನಪಾಗದೇ ಇದ್ದರೆ ಆ ಸಮಯದಲ್ಲಿ ಹೀಗೆ ನೆನಪು ಮಾಡ್ತಾ ಸಲ್ಲಲ್ಲಾಹು ಅಲೈಹಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಸ್ವಲಾತ್ ಹೇಳ್ತಾ ಇದ್ರು. ಸ್ವಲಾತ್ ಹೇಳಿದ ತಕ್ಷಣ ಅದು ನೆನಪಾಗಿ ಆ ವಿಷಯ ನಮ್ಮೊಂದಿಗೆ ಹೇಳ್ತಾ ಇದ್ರು. ಅಂದರೆ ಒಂದು ವಿಷಯ ನಮಗೆ ಮರೆತು ಹೋದರೆ ಆ ವಿಷಯ ನೆನಪಿಸುತ್ತದೆ. ಯಾವುದು? ಸ್ವಲಾತ್. ಮಹಾತ್ಮರುಗಳು ಸ್ವಲಾತ್ ಹೇಳಲು ಪ್ರತ್ಯೇಕವಾದಂತಹ ಸಮಯಗಳನ್ನು ವಿವರಿಸಿದ್ದಾರೆ. ಆ ಪೈಕಿ ನಾವು ಏನಾದರೂ ಒಂದು ವಿಷಯ ಮರೆತು ಹೋದರೆ ಅದು ನೆನಪಿಗೆ ಬರಲಿಕ್ಕಾಗಿಯೂ ಕೂಡ ಸ್ವಲಾತ್ ಹೇಳುವಂತಹ ಒಂದು ಪರಿಪಾಠ ಇದೆ. ಆದ್ದರಿಂದ ನಮಗೆ ಏನಾದರೂ ಒಂದು ವಿಷಯ ಮರೆತು ಹೋದರೆ ಏನು ಮಾಡಬೇಕು? ತಕ್ಷಣ ಸಲ್ಲಲ್ಲಾಹು ಅಲೈಹಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ನಾವು ಸ್ವಲಾತ್ ಹೇಳಿದ್ರೆ ಅದು ನಮಗೆ ನೆನಪಾಗ್ತದೆ. ಇದು ವಿದ್ಯಾರ್ಥಿಗಳಿಗೂ ಕೂಡ ಉಪಕಾರಿಯಾಗಿದೆ. ಅವರು ತುಂಬ ಕಷ್ಟಪಟ್ಟು ಕಲ್ತಿರ್ತಾರೆ. ಕೆಲವೊಮ್ಮೆ ಭಯದ ಕಾರಣ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮರೆತು ಹೋಗುತ್ತೆ. ಆ ಸಮಯದಲ್ಲಿ ಮನಸ್ಸನ್ನೊಮ್ಮೆ ಶಾಂತಪಡಿಸಿಕೊಂಡು ಸ್ವಲಾತ್ ಹೇಳಿದರೆ ಆ ಕಲಿತದ್ದು ನೆನಪಾಗ್ತದೆ ಅಂತ.